ಹಿಜಾಬ್ ಬೇಕಂತ ಹೇಳಿ ಮುಸ್ಲಿಂ ನೋಡ್ರಿ, ಇವ್ರಿಗೆ ಅಭಿವೃದ್ಧಿ ಮಾಡಕ್ಕೆ ಕೆಲಸ ಇಲ್ಲ. ಆದ್ರಿಂದ ಹಿಜಾಬು, ಉದಯನಗರ ಯೋಜನೆ, ಇದು ಗಲಾಟೆನೋ, ತಮ್ಮ ಆಂತರಿಕ ಗಲಭೆಯನ್ನು ಇದನ್ನೇ ಜನರ ಮುಂದೆ ಇಟ್ಟು ತಮ್ಮ ವೈಫಲ್ಯತೆಯನ್ನು ಮುಚ್ಚಿ ಹಾಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಹಿಜಾಬು ಕೂಡ ಅದರಲ್ಲಿ ಸಚಿವರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಸರ್. ಕಳೆದ ಬಾರಿ ಹಿಜಾಬ್ ಬ್ಯಾನ್ ಆಗಿತ್ತು, ಈಗ ಅವರು ಅದನ್ನು ಜಾರಿ ಮಾಡಬೇಕಂತ ಹುನ್ನಾರ ನಡೆಸಿದ್ದಾರೆ. ಹೇಗೆ? ಈಗಾಗಲೇ ಹೈಕೋರ್ಟ್ ಆದೇಶ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ನಮ್ಮ ಕರ್ನಾಟಕದಲ್ಲಿ 1980ರಲ್ಲಿ ಶಿಕ್ಷಣ ನೀತಿಯ ಪ್ರಕಾರ ಸಮವಸ್ತ್ರವನ್ನು ನಾವು ಇವತ್ತು ಒಪ್ಕೊಂಡಿದೆ. 1980ರಿಂದ ನಡೆದಂಥ ಈ ಒಂದು ಯೋಜನೆಯ ಪದ್ಧತಿ ಮುಂದುವರಿಬೇಕನ್ನುವಂಥ ಆಗ್ರಹ ನಮ್ಮದು. ಇದರಲ್ಲಿ ಹಿಜಾಬ್ ಆಗಲಿ ಇನ್ನೊಂದಾಗಲಿ ತರುವ ಹುನ್ನಾರ ಮತ್ತೆ ಜನರಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಒಂದು ಹುನ್ನಾರ ಕೆಲವು ಸಂಘಟನೆಗಳು ಮಾಡ್ತಾಯಿದೆ. ಅದಕ್ಕೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿದೆ. ಹಿಜಾಬ್ ಬೇಕಂತ ಹೇಳಿ ಮುಸ್ಲಿಂ ನೋಡ್ರಿ, ಇವ್ರಿಗೆ ಅಭಿವೃದ್ಧಿ ಮಾಡಕ್ಕೆ ಕೆಲಸ ಇಲ್ಲ. ಆದ್ರಿಂದ ಹಿಜಾಬು, ಉದಯನಗರ ಯೋಜನೆ, ಇದು ಗಲಾಟೆನೋ, ತಮ್ಮ ಆಂತರಿಕ ಗಲಭೆಯನ್ನು ಇದನ್ನೇ ಜನರ ಮುಂದೆ ಇಟ್ಟು ತಮ್ಮ ವೈಫಲ್ಯತೆಯನ್ನು ಮುಚ್ಚಿ ಹಾಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಹಿಜಾಬು ಕೂಡ ಅದರಲ್ಲಿ ಸಚಿವರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಸರ್. ಕಳೆದ ಬಾರಿ ಹಿಜಾಬ್ ಬ್ಯಾನ್ ಆಗಿತ್ತು, ಈಗ ಅವರು ಅದನ್ನು ಜಾರಿ ಮಾಡಬೇಕಂತ ಹುನ್ನಾರ ನಡೆಸಿದ್ದಾರೆ. ಹೇಗೆ? ಈಗಾಗಲೇ ಹೈಕೋರ್ಟ್ ಆದೇಶ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ. ನಮ್ಮ ಕರ್ನಾಟಕದಲ್ಲಿ 1980ರಲ್ಲಿ ಶಿಕ್ಷಣ ನೀತಿಯ ಪ್ರಕಾರ ಸಮವಸ್ತ್ರವನ್ನು ನಾವು ಇವತ್ತು ಒಪ್ಕೊಂಡಿದೆ. 1980ರಿಂದ ನಡೆದಂಥ ಈ ಒಂದು ಯೋಜನೆಯ ಪದ್ಧತಿ ಮುಂದುವರಿಬೇಕನ್ನುವಂಥ ಆಗ್ರಹ ನಮ್ಮದು. ಇದರಲ್ಲಿ ಹಿಜಾಬ್ ಆಗಲಿ ಇನ್ನೊಂದಾಗಲಿ ತರುವ ಹುನ್ನಾರ ಮತ್ತೆ ಜನರಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಒಂದು ಹುನ್ನಾರ ಕೆಲವು ಸಂಘಟನೆಗಳು ಮಾಡ್ತಾಯಿದೆ. ಅದಕ್ಕೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿದೆ.